ಹುಲಿ ಚಿತ್ರ ತೆಗಿಬೇಕು ಅನ್ನೋದು ಭಾಳಷ್ಟು ಜನರ ಕನಸು ಮತ್ತು ಆಸೆ ಆಗಿರುತ್ತೆ. ಆದರೆ ಅದಕ್ಕೊಂದು ಪೂರ್ವ ತಯಾರಿ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಫೋಟೋಗ್ರಫಿ ಮಾಡೋರು ನಾವು ಯಾವ ಪ್ರಾಣಿನ ಪಕ್ಷಿನ ಫೋಟೋ ತೆಗಿಬೇಕು ಅಂತಿರ್ತೀವಿ, ಅದರ ಬಿಹೇವಿಯರನ್ನು ಅಂದರೆ ನಡವಳಿಕೆಗಳನ್ನು ತಿಳ್ಕೊಬೇಕು. ಅದು ಹೆಂಗೆ ವರ್ತಿಸುತ್ತೆ, ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ, ಈ ಥರದ್ದೆಲ್ಲ. ನಾನು ಹುಲಿ ಬಗ್ಗೆನೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಇಡೀ ಜಗತ್ತಲ್ಲಿ ಅದು ಈಗಾಗಲೇ ಅವನತಿ ಆಗ್ತಿರೋ ಸಂತತಿ ಅನ್ನೋದು ಒಂದಾದರೆ, ಎರಡನೇದು ಅದ್ರ ಫೋಟೋ ತೆಗೆಯೋದು ಅನ್ನೋದು ಭಾಳ ಜನರಿಗೆ ತುಂಬ ಕ್ರೇಜ್ ಅಂತೀವಲ್ಲ, ಆ ಥರದ್ದಿರುತ್ತೆ. ಈಗ ಸದ್ಯ ಕರ್ನಾಟಕದಲ್ಲಿ ಇರೋ ಅರಣ್ಯಗಳಲ್ಲಿ ಕಬಿನಿ ಏನಿದೆ ಅಲ್ಲಿ ಹೆಚ್ಚಾಗಿ ಹುಲಿ ಸಿಗುತ್ತೆ ಅನ್ನೋಂಥ ಒಂದು ಆಸೆ ಭರವಸೆ ಇದೆ. ಹಾಗಾಗಿ ಜಗತ್ತಿನ ಅನೇಕ ಕಡೆಯಿಂದ ಜನ ಅಲ್ಲಿಗೆ ಬರ್ತಾರೆ. ಅಲ್ಲಿ ಇಂಥ ಕಡೆಗೆ ಹುಲಿ ಇದೆ ಅಥವಾ ಇಲ್ಲಿ ಬರ್ಬೋದು, ಅದ್ರದ್ದು ರೆಗ್ಯುಲರ್ ರೂಟ್ ಇದು, ಈ ಥರದ್ದು ಅನ್ನೋದು ಅಲ್ಲಿನ ನ್ಯಾಚುರಲಿಸ್ಟ್ಗಳಿಗೆ ಗೊತ್ತಿರುತ್ತೆ. ಆಮೇಲೆ ತುಂಬ ಹತ್ತಿರದಿಂದ ಯಾವುದೇ ಅಡೆತಡೆಗಳಿಲ್ಲದೆ ತೆರೆದ ಜೀಪಿನಲ್ಲಿ ಹುಲಿ ಚಿತ್ರ ತೆಗೆಯೋದು ಅನ್ನೋದು ಒಂಥರದ ಹೆದರಿಕೆನೂ ಹೌದು, ಸಂತೋಷನೂ ಹೌದು. ನನ್ನ ಮೊದಲ ಅನುಭವದಲ್ಲಿ ನಾವೊಂದು ಸಲ ಹುಲಿ ಚಿತ್ರ ಅಂತ ತೆಗಿಲಿಕ್ಕೆ ಅಂತ ಹೋದ್ವಿ. ಅವನು ಹೇಳ್ದ, ಈ ಪಾಂಡ್ ಇದೆಯಲ್ಲ, ಇಲ್ಲಿ ನೋಡ್ತಾ ಇರಿ ಸರ್, ಇಲ್ಲಿ ನೀರು ಕುಡಿಯೋಕ್ಕೆ ಬಂದೇ ಬರುತ್ತೆ ಅಂತ. ಯಾಕಂದರೆ ಸಾಧಾರಣವಾಗಿ ಬೇಸಿಗೆನಲ್ಲಿ ಹುಲಿಗಳು ಅಂಥ ಕಡೆಗೆ ಬಂದೇ ಬರ್ತವೆ ಅನ್ನೋದು ಇದಿರುತ್ತೆ. ಸುಮಾರು ಹೊತ್ತಿಗಾದರೂ ಬರಲಿಲ್ಲ. ಆಮೇಲೆ ಅವನು ನಮಗೆ ಡ್ರೈವರ್ ಹೇಳ್ದ, ನೀವು ಕರೆಕ್ಟಾಗಿ ನೋಡಿ ಹುಲಿ ಇದೆ ಇಲ್ಲಿ ಅಂತ. ಎಲ್ಲಿ ನೋಡಿದ್ರೂ ಕಾಣಿಸ್ತಿಲ್ಲ. ನಮಗೆ ಹುಲಿ ಅಂದರೆ ಅದೊಂದು ಭಾಳ ಹಿಂಗೇನೋ ಸಿನಿಮಾ ಸ್ಟೈಲ್ ಥರ ಬಂದುಬಿಡುತ್ತೆ, ಆ ಥರದ್ದು. ಆಮೇಲೆ ಅವ್ನು ಹೇಳ್ದ, ತುಂಬ ಸೂಕ್ಷ್ಮವಾಗಿ ನೋಡಿ ಅಂತ. ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಪೊದೆ ಹಿಂದ್ಗಡೆ ಅದರ ಜಗಳಗಳು ಮತ್ತು ಅವು ತಮ್ಮ ಮರಿಗಳನ್ನು ಕಾಪಾಡ್ಕೊಳ್ಳುವಂತಹ ರೀತಿ, ಇದು ಬಹಳ ವಿಶೇಷವಾದ್ದು. ಕರ್ನಾಟಕದಲ್ಲಿ ಬೆಂಗಾಲ್ ಟೈಗರ್ಸ್ ಅಂತಲೇ ಕರಿತೀವಿ ನಾವು. ಅವು ಹೆಚ್ಚಾಗಿ ನಮಗೆ ನಾನು ಹೇಳಿದಾಗೆ ಮೈಸೂರು ಭಾಗದಲ್ಲಿ ಮತ್ತು ನಮ್ಮಲ್ಲಿ ಭದ್ರಾ ಅಭಯಾರಣ್ಯದಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು 2-3 ಹುಲಿಗಳ ಚಿತ್ರಗಳನ್ನು ತೆಗೆದಿದ್ದೀನಿ. ನೋಡಲಿಕ್ಕೆಲ್ಲ ಒಂದೇ ಥರ ಅಂತ ಅನಿಸ್ಬೋದು, ಆದರೆ ಸನ್ನಿವೇಶಗಳು, ಅದನ್ನು ನಾವು ತೆಗಿಲಿಕ್ಕೆ ಹೋದಾಗ ಪಡೆದ ಅನುಭವಗಳು ಭಾಳ ಬೇರೆಯೇ ಆಗಿರುತ್ತೆ. ಮತ್ತು ಹೆದರಿಕೆ ಕೂಡ ಹುಟ್ಟಿಸುತ್ತೆ, ಮತ್ತು ಅಷ್ಟೇ ಚಿತ್ರ ತೆಗೆದ್ಮೇಲೆ ಸಂತೋಷ ಕೂಡ ಅಂತ ಅನಿಸುತ್ತೆ. ಒಂದು ವಿಶೇಷವಾದ ಘಟನೆ ಏನು ಅಂತಂದರೆ, ಈ ಸಿನಿಮಾದಲ್ಲೆಲ್ಲ ಹೇಳ್ತಾರೆ ಹುಲಿ ಬಂದರೆ ಎಲ್ಲ ಸೈಲೆಂಟು ಆಗಿರಬೇಕು ಅಂತ. ಹಾಗಲ್ಲ, ನನ್ನ ಪ್ರಕಾರ ಕಾಡಲ್ಲಿ ಹುಲಿ ಬಂದಾಗ ಭಾಳ ಗಲಾಟೆ ಆಗುತ್ತೆ, ಅಬ್ಬರ ಆಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಭಯದಿಂದ ಕೂಗಾಡ್ತವೆ. ಅದರಲ್ಲೂ ಮುಖ್ಯವಾಗಿ ಜಿಂಕೆ, ಲಂಗೂರ್ ಅಂತ ಇದೆ, ಅದು ಇಂಥ ಕಡೆನೇ ಬರ್ತಾ ಇದೆ ಅಂತೇಳಿ ಕಿರ್ಚ್ಕೊಳ್ತೇವೆ. ಅಂದರೆ ಎಲ್ರಿಗೂ ಪ್ರಾಣ ಭಯ, ಸೈಲೆಂಟಾಗಿ ಯಾರೂ ಇರಲ್ಲ.
ಆಮೇಲೆ ಅದು ಬರುವ ದಾರಿ ಎಲ್ಲಿಂದಾದರೂ ಬರ್ಬೋದು, ಆ ಥರ ಕಾಯ್ತಾ ಇರ್ತೀವಿ ನಾವು. ಎಲ್ಲ ಒಂದು ಕಡೆಯಿಂದ ಬರುತ್ತೆ, ಎಂಟ್ರ್ ಆಗುತ್ತೆ. ಆಮೇಲೆ ನಾನು ಒಂದು ಗಮನಿಸಿರೋದೇನೆಂದರೆ, ಹುಲಿ ಹಸಿವು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದರ ಎದುರುಗಡೆಗೆ ಏನೇ ತಿನ್ನೋ ವಸ್ತು ಬಂದ್ರೂ ಮುಟ್ಟೋದಿಲ್ಲ. ಈ ಮನುಷ್ಯನ ಥರ ದುರಾಸೆ ಅಲ್ಲ, ಅದಕ್ಕೆ ಹೊಟ್ಟೆ ತುಂಬಿದ್ರೆ ಮುಗೀತದು. ಒಂದು ಸಲ ನಾನು ಹೊಟ್ಟೆ ತೆಗಿತಾಯಿದ್ದೆ, ತೆಗಿಯುವಾಗ ಎದುರುಗಡೆಯಿಂದ ಗೊತ್ತಿಲ್ಲ ಒಂದು ಮೊಲ ಜೋರಾಗಿ ಓಡಿ ಬಂತು. ಹುಲಿ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತು ಅದು. ನಾನು ಅಂದ್ಕೊಂಡೆ, ಓ ಈಗ ಇದಕ್ಕೆ ಫೈಟ್ ಆಗುತ್ತೆ, ಅದು ಮೊಲನ ಹಿಡಿಯುತ್ತೆ, ಈಗ ಒಳ್ಳೆ ಫೋಟೋಸ್ ಆಗುತ್ತೆ ಅಂತ. ಆದರೆ ಅದ್ರ ಪಕ್ಕದಿಂದನೇ ಹುಲಿ ಹೋಯ್ತು, ಅದನ್ನು ಮೂಸು ನೋಡಲಿಲ್ಲ. ನಂಗೆ ಅವಾಗ ಗೊತ್ತಾದ ಸತ್ಯ ಏನಂದರೆ, ಹೊಟ್ಟೆ ತುಂಬಿದಾಗ ನಾಳೆಯ ಚಿಂತೆ ಮಾಡದೆ ಸಂಗ್ರಹಿಸ್ಕೊಳ್ಬೇಕು ಅನ್ನೋಂಥ ದುರಾಸೆ ಇಲ್ಲದೆ ತನ್ಪಾಡಿಗೆ ತಾನು ಹೊರಟಾಯ್ತು. ನೀರು ಕುಡಿಯೋಕ್ಕೆ ಬಂದಿತ್ತು, ಹೊಟ್ಟೆ ತುಂಬಿತ್ತು, ಹೊರಟಾಯ್ತು. ಸೊ ಹೊಟ್ಟೆ ತುಂಬಿದ ಮೇಲೆ ದುರಾಸೆ ಮಾಡದೇ ಇರೋ ಪ್ರಾಣಿ ಪಕ್ಷಿಗಳು ಮನುಷ್ಯನಿಗೆ ಭಾಳ ದೊಡ್ಡ ಪಾಠ ಕಲಿಸ್ತವೆ ಅಂತ